ದರ್ಶನ್ ಹಾಗೆ ವಿಜಯಲಕ್ಷ್ಮಿ. ಇದು ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟು ಕಷ್ಟಪಡ್ತಿದ್ದಾರೆ. ಅವ್ರನ್ನ ಜೈಲಿಂದ ಹೊರಗಡೆ ಕರ್ಕೊಂಬರೋದಕ್ಕಾಗಿರ್ಬೋದು. ಸಿನಿಮಾ ರಿಲೀಸ್ ಬೇರೆ ಆಗ್ತಾ ಇದೆ. ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ಬೇರೆ ರಿಲೀಸ್ ಆಗ್ತಿದೆ. ಅದರ ಕಂಪ್ಲೀಟ್ ಪ್ರಮೋಷನ್ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರೇ ನೋಡ್ಕೊಳ್ತಾ ಇದ್ದಾರೆ. ಮೊನ್ನೆ ತಾನೇ ದರ್ಶನ್ ಸರ್ ಅವರ ಒಂದು ವಿಚಾರದ ಬಗ್ಗೆ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಏನಂತಂದರೆ, ದರ್ಶನ್ ಸರ್ ಅವರು ಜೈಲಲ್ಲಿರುವಂತಹ ಕೈದಿಗಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಿದ್ದಾರೆ, ಮಲಗಿದ್ದವ್ರನ್ನ ಕಾಲಲ್ಲಿ ತುಳಿದು ಅಥವಾ ಒದ್ದು ಅವ್ರನ್ನ ಎಬ್ಬಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಕೇಳಿದ್ದೀರಾ. ಅದಕ್ಕಿಂತ ಮುಂಚೆ ಟ್ರೈಲರ್ ಕೂಡ ರಿಲೀಸ್ ಆಗಿತ್ತು ಡೆವಿಲ್ದು. ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಅಭಿಮಾನಿಗಳಿಗೆ. ಒಂದಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ಗಳು, ಡಿಬಾಸ್ ಸಿನಿಮಾಗೋಸ್ಕರ ನಾವು ಕಾಯ್ತಿದ್ದೀವಿ ಅಂತ ಇಷ್ಟೆಲ್ಲ ನಡೆದಿತ್ತು. ಆ 5 ಜನರಾಗಿರ್ಬೋದು, ಅದ್ರ ಜೊತೆಗೆ ನಾನು ದರ್ಶನೂ ಕೂಡ ಮೀಟ್ ಮಾಡಿ ಮಾತಾಡಿದ್ದೀನಿ. ಸೊ ಈ ಥರದ್ದು ಏನೂ ನಡೆದಿಲ್ಲ, ಇದೆಲ್ಲ ಸುಳ್ಳು, ಒಂದಷ್ಟು ಜನ ಕಿಡಿಗೇಡಿಗಳು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಗಂಡ ಹೆಂಡತಿ ಸಂಬಂಧ ಅಂತಂದ್ರೆ ಒಂದೇ ವಿಚಾರಕ್ಕೆ ಮುಗ್ದೋಗೋದಲ್ಲ, ಅಥವಾ ಒಂದೇ ವಿಚಾರಕ್ಕೆ ಹೆಚ್ಚಾಗಿ ಪ್ರೀತಿಸೋದು ಅಲ್ಲ. ಏನೇ ಬಂದ್ರು ಏನೇ ಆದ್ರೂ 100 ಬರುತ್ತೆ 1000 ಹೋಗುತ್ತೆ. ಗಂಡ ಹೆಂಡತಿ ಅಂತಂದಾಗ ಅದೆಲ್ಲದನ್ನು ಮನಸ್ಸಲ್ಲಿ ಇಟ್ಕೊಳ್ದಲೆ ಒಬ್ರನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡೋದೇ ಗಂಡ ಹೆಂಡತಿ. ಈ ಥರ ಅಂತ ಈ ಥರ ನೀವು ಕೇಳಿದಾಗ ಏನೇ ಕಷ್ಟ ಬರಲಿ ಗಂಡನಿಗೆ ಅಥವಾ ಹೆಂಡತಿಗೆ, ಗಂಡನಿಗೆ ಎಷ್ಟೇ ಕಷ್ಟ ಬರಲಿ, ಏನೇ ಸೋಲು ಗೆಲುವು ನೋವು ನಲಿವು ಏನೇ ಬಂದರೂ ಕೂಡ ಹೆಂಡತಿಯಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾಳಲ್ಲ, ಅದು ನೋಡೋದಕ್ಕೆ ಅಥವಾ ಕೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಈ ಥರ ಎಲ್ಲ ಕೇಳಿದಾಗ ಒಂದು ಕಪಲ್ ನೆನಪಾಗ್ತಾರೆ ನಿಮಗೆ, ದರ್ಶನ್ ಹಾಗೆ ವಿಜಯಲಕ್ಷ್ಮಿ. ಇದು ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟು ಕಷ್ಟಪಡ್ತಿದ್ದಾರೆ. ಅವ್ರನ್ನ ಜೈಲಿಂದ ಹೊರಗಡೆ ಕರ್ಕೊಂಬರೋದಕ್ಕಾಗಿರಬಹುದು, ಅವ್ರಿಗೊಂದು ಸಪೋರ್ಟ್ ಆಗಿರಬಹುದು. ಅದ್ರ ಜೊತೆಗೆ ನಾಳೆ 11ನೇ ತಾರೀಕು ಬೇರೆ ಸಿನಿಮಾ ರಿಲೀಸ್ ಬೇರೆ ಆಗ್ತಾ ಇದೆ. ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ಬೇರೆ ರಿಲೀಸ್ ಆಗ್ತಿದೆ. ಅದರ ಕಂಪ್ಲೀಟ್ ಪ್ರಮೋಷನ್ ಆಗಿರಬಹುದು, ಪ್ರತಿಯೊಂದು ವಿಚಾರಗಳನ್ನು ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರೇ ನೋಡ್ಕೊಳ್ತಾ ಇದ್ದಾರೆ. ಮೊನ್ನೆ ತಾನೇ ದರ್ಶನ್ ಸರ್ ಅವರ ಒಂದು ವಿಚಾರದ ಬಗ್ಗೆ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಏನಂತಂದರೆ, ದರ್ಶನ್ ಸರ್ ಅವರು ಜೈಲಲ್ಲಿರುವಂತಹ ಕೈದಿಗಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಿದ್ದಾರೆ, ಮಲಗಿದ್ದವ್ರನ್ನ ಕಾಲಲ್ಲಿ ತುಳಿದು ಅಥವಾ ಒದ್ದು ಅವ್ರನ್ನ ಎಬ್ಬಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಕೇಳಿದ್ದೀರಾ. ಸೊ ಅದೆಲ್ಲ ಸುಳ್ಳ ನಿಜನಾ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಯೋಚನೆ ಮಾಡಿದರೆ ಅದೆಲ್ಲ ಇದ್ದೇ ಇರಬೇಕು, ಹಿಂಗೆ ಮಾಡಿರಬೇಕು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳು ಬಂದಿದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ವಿಜಯಲಕ್ಷ್ಮಿ ಅವರು ಡೈರೆಕ್ಟಾಗಿ ಜೈಲಿಗೆ ವಿಸಿಟ್ ಮಾಡಿದ್ದಾರೆ, ಏನಾಗಿದೆ ಎತ್ತಾಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಸಹ ಕೈದಿಯವರಿಗೆಲ್ಲ ಹೊಡೆದಿದ್ದಾರೆ, ಹಿಂಸೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ. ಜಗ್ಗ, ನಾಗರಾಜು, ಪ್ರದೂಷ್, ಲಕ್ಷ್ಮಣ್, ಅನುಕುಮಾರ್ ಇವರು ಇಷ್ಟು ಜನಕ್ಕೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಗಳಲ್ಲಿ, ಒಂದಷ್ಟು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ತಾವೆಲ್ಲರೂ ಅದನ್ನು ನೋಡಿದ್ರಿ. ಅದಕ್ಕಿಂತ ಮುಂಚೆ ಟ್ರೈಲರ್ ಕೂಡ ರಿಲೀಸ್ ಆಗಿತ್ತು ಡೆವಿಲ್ದು. ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಅಭಿಮಾನಿಗಳಿಗೆ. ಒಂದಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ಗಳು, ಡಿಬಾಸ್ ಸಿನಿಮಾಗೋಸ್ಕರ ನಾವು ಕಾಯ್ತಿದ್ದೀವಿ ಅಂತ ಇಷ್ಟೆಲ್ಲ ನಡೆದಿತ್ತು. ಅದ್ರ ಮಧ್ಯದಲ್ಲಿ ಈ ಥರ ಒಂದು ಆರೋಪ ದರ್ಶನ್ ಸರ್ ಅವ್ರ ಮೇಲೆ ಬಂತು. ಈಗ ನಾರ್ಮಲಾಗಿ ಯಾವ್ದಾದ್ರು ಒಂದು ಒಳ್ಳೇದಾಗ್ತಿದೆ ಅಂತಂದಾಗ ಕೆಟ್ಟ ವಿಚಾರಗಳು ಬರೋದು ಸಹಜ. ನಮ್ಮಂಥ ಸಾಮಾನ್ಯ ಜನರೇ ಏನಾದರೂ ಒಂದು ಒಳ್ಳೇದೇನೋ ಒಂದು ಮಾಡೋಕ್ಕೆ ಹೋಗ್ತಿದ್ದೀವಿ, ಒಂದು ಕಾರ್ ಬೈ ಮಾಡೋಕ್ಕೆ ಹೋಗ್ತಿದ್ದೀವಿ ಅಥವಾ ಒಂದು ಮನೆ ಬೈ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದಾಗ ನಮಗೆ 108 ಅಡಚಣೆಗಳು. ಅಂಥದ್ರಲ್ಲಿ ಅವರೊಬ್ಬರು ಸೆಲೆಬ್ರಿಟಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದಾಗ ಇದೆಲ್ಲ ಸಾಮಾನ್ಯ ಅಂತ ಹೇಳಬಹುದು. ಈ ಕುರಿತು ಅವರು ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಏನಂತ ಅಂದರೆ, ನಾನು ಆಲ್ರೆಡಿ ಜೈಲಿಗೆ ಹೋಗಿ ಭೇಟಿ ನೀಡಿದ್ದೀನಿ. ಅಲ್ಲಿರುವಂತಹ ಅಧಿಕಾರಿಗಳ ಜೊತೆ ಆಗಿರಬಹುದು, ನನ್ನ ಗಂಡನ ಜೊತೆ ಆಗಿರಬಹುದು, ಅದ್ರ ಜೊತೆಗೆ ಅಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿಗಳ ಜೊತೆಗಾಗಿರಬಹುದು, ನಾನು ಎಲ್ಲರ ಜೊತೆಗೂ ಮಾತಾಡಿದ್ದೀನಿ. ಇದೆಲ್ಲ ಬರೀ ಊಹಾಪೋಹಗಳು ಅಷ್ಟೇ, ಈ ಥರದ್ದು ಏನೂ ನಡೆದಿಲ್ಲ ಅಲ್ಲಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ವಿಷಯ ನನಗೆ ಸ್ಪಷ್ಟ ಆಯಿತು ಅಂತ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಈ ಆರೋಪಗಳು ನಕಲಿ, ಆಧಾರರಹಿತ ಮತ್ತು ದುರುದ್ದೇಶಪೂರಿತ ಉದ್ದೇಶದಿಂದ ಸೃಷ್ಟಿಸಲ್ಪಟ್ಟಿವೆ ಎಂದು ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಇದು ಬೇಕು ಅಂತಲೇ ಮಾಡಿರೋದು, ಬೇಕು ಅಂತಲೇ ಈ ರೀತಿಯಾದಂತಹ ಒಂದು ಗಾಸಿಪ್ ಅಥವಾ ಈ ಥರದೊಂದು ಆರೋಪವನ್ನು ಮಾಡ್ತಿದ್ದಾರೆ. ಈ ಥರದಲ್ಲಿ ಏನು ನಡೆದಿಲ್ಲ. ಅಲ್ಲಿನ ಅಧಿಕಾರಿಗಳಾಗಿರಬಹುದು, ಅಲ್ಲಿರುವಂತಹ 5 ಜನರು, ಈ ಸಹಚರರು ಏನಿದ್ದಾರೆ 5 ಜನ, ಅವರ ರೂಮಲ್ಲಿ ಆ 5 ಜನರಾಗಿರ್ಬೋದು. ಅದ್ರ ಜೊತೆಗೆ ನಾನು ದರ್ಶನೂ ಕೂಡ ಮೀಟ್ ಮಾಡಿ ಮಾತಾಡಿದ್ದೀನಿ. ಸೊ ಈ ಥರದ್ದು ಏನೂ ನಡೆದಿಲ್ಲ, ಇದೆಲ್ಲ ಸುಳ್ಳು, ಒಂದಷ್ಟು ಜನ ಕಿಡಿಗೇಡಿಗಳು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು
ಹೇಳಿದ್ದಾರೆ. ಅದ್ರ ಜೊತೆಗೆ ನಾಳೆ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ದರ್ಶನ್ ಸರ್ ಅವರು ಒಂದಷ್ಟು ಮಾತುಗಳನ್ನ ಹೇಳಿದ್ರು. ಅವರ ಸೆಲೆಬ್ರಿಟೀಸಿಗೆ ಇದನ್ನ ತಲುಪಿಸಿ ಅಂತ ಹೇಳ್ಬಿಟ್ಟು ಅದನ್ನ ಹೇಳಿ ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ನನ್ನ ಹೃದಯದಿಂದ ಈ ಸಂದೇಶ ನಿಮಗೆ ವಿಜಯಲಕ್ಷ್ಮಿ ನಿಮ್ಮೆಲ್ಲರಿಗೂ ತಲುಪಿಸುತ್ತಾಳೆ. ನಿಮ್ಮೆಲ್ಲರ ಪ್ರೀತಿ, ಕಾಳಜಿ, ಬೆಂಬಲ ನನ್ನ ಸಿನಿಮಾ ಪ್ರಚಾರ ಬಗ್ಗೆ ಪ್ರತಿ ಬಾರಿಯೂ ವಿಜಯಲಕ್ಷ್ಮಿ ನನಗೆ ತಿಳಿಸ್ತಿದ್ದಾರೆ. ದೂರ ಇದ್ದರೂ ಪ್ರತಿ ಕ್ಷಣವೂ ನಿಮ್ಮ ಉಪಸ್ಥಿತಿಯನ್ನು ನಾನು ಅನುಭವಿಸ್ತೇನೆ. ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ, ದಯವಿಟ್ಟು ಯಾರು ಏನು ಹೇಳಿದ್ರೂ ಚಿಂತಿಸಬೇಡಿ. ಯಾವುದೇ ವದಂತಿ, ನೆಗೆಟಿವಿಟಿ ನಿಮ್ಮ ಹೃದಯವನ್ನು ಅಲುಗಾಡಿಸಲು ಬಿಡಬೇಡಿ. ನೀವು ನನ್ನ ಶಕ್ತಿ, ನೀವು ನನ್ನ ಕುಟುಂಬ. ಇಂದು ಎಂದಿಗಿಂತಲೂ ಹೆಚ್ಚಾಗಿ ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದಾಗಿ ನಾನು ನಿಂತಿದ್ದೇನೆ. ನನ್ನ ಜೀವನದ ಈ ಹಂತದಲ್ಲಿ ನನ್ನ ದೊಡ್ಡ ಶಕ್ತಿ ನೀವೇ. ಈ ಸಮಯದಲ್ಲಿ ನಿಮ್ಮ ಡಬಲ್ ಸಿನಿಮಾ ಕಡೆಗೆ ಗಮನ ಹರಿಸಬೇಕು ಎಂದು ನಾನು ಬಯಸುತ್ತೇನೆ ಅಂತ ದರ್ಶನ್ ಸರ್ ಅವರು ವಿಜಯಲಕ್ಷ್ಮಿ ಮೇಡಮ್ ಹತ್ರ ಹೇಳಿ ಕಳಿಸಿರ್ತಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ದರ್ಶನ್ ಅವ್ರು ಈಗ ಹೇಳಿದ್ದಾರೆ, ಯಾವುದೇ ಊಹಾಪೋಹಗಳಿಗೆ, ಯಾವುದೇ ಒಂದು ನೆಗೆಟಿವ್ಗೆ, ಯಾವುದೇ ಒಂದು ಬೇಡವಾಗಿರೋ ವಿಚಾರಗಳಿಗೆ ತಲೆ ಕೊಡಬೇಡಿ, ನೀವು ಡೆವಿಲ್ ಸಿನಿಮಾ ಕಡೆ ಮಾತ್ರ ಗಮನ ಕೊಡಿ ಅಂತ ಹೇಳಿದ್ದಾರೆ. ಸಮ್ಟೈಮ್ಸ್ ಅದೇ ಹೇಳಲ್ವಾ, ಇಲ್ಲಿ ಹೋದರೆ ಹುಲಿ ಹೋಯ್ತು ಅಂತ ಹೇಳ್ಬಿಟ್ಟು, ಹಂಗೆ ಕೆಲವೊಂದು ಟೈಮ್ ನಡೆದೋಗ್ಬಿಡುತ್ತೆ. ಬಟ್ ಅವರ ಒಂದು ಆನ್ಸರ್ ಆಗಿರಬಹುದು, ಅವ್ರು ತಗೊಳ್ಳುವಂಥ ಸ್ಟ್ಯಾಂಡ್ ಆಗಿರಬಹುದು, ಗುಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ವಿಜಯಲಕ್ಷ್ಮಿ ಅವರಾಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಇಬ್ಬರು ಕೂಡ ಒಂದು ಸ್ಟ್ಯಾಂಡ್ ತಗೊಳ್ಳೋದು ಅದೆಲ್ಲ ನೀವು ನೋಡಿದ್ದೀರಾ. ಈ ಥರದ್ದೆಲ್ಲ ಒಂದು ವಿಚಾರಗಳು ನಡೆದಾಗ ಒಂದಷ್ಟು ದೇವಸ್ಥಾನಗಳಿಗೆ ಹರಕೆಯನ್ನು ಕಟ್ಟು, ಅಲ್ಲಿ ಇಲ್ಲಿ ಎಲ್ಲ ದೇವಸ್ಥಾನಗಳಿಗೆ ತಿರುಗಾಡಿ ಬೇಲ್ ಸಿಕ್ತು, ಬೇಲ್ ಮೇಲೆ ಹೊರಗಡೆ ಬಂದರು. ವಿಜಯಲಕ್ಷ್ಮಿ ಅವರು ಅವಾಗ ಅಂದ್ಕೊಂಡಿರ್ತಾರೆ, ಇದು ಯಾವುದೇ ಕಾರಣಕ್ಕೂ ಮತ್ತೆ ದರ್ಶನ್ ಅವರು ಜೈಲಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಕಾರಣಾಂತರಗಳಿಂದ ಜೈಲ್ ಪಾಲಾಗ್ತಾರೆ. ಮತ್ತೆ ಬೇಲಿಗೆ ಅಪ್ಲೈ ಮಾಡಿದ್ದಾರೆ. ನೋಡಬೇಕು ಮುಂದೆ ಏನೆಲ್ಲ ಆಗುತ್ತೆ, ಅವರು ಹೊರಗಡೆ ಬರುವಂತಹ ಸಾಧ್ಯತೆಗಳು ಇದೆಯಾ ಇಲ್ವಾ, ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ. ಅದ್ರ ಜೊತೆಗೆ ನಾಳೆ ಡೆವಿಲ್ ಸಿನಿಮಾ ಬೇರೆ ರಿಲೀಸ್ ಆಗ್ತದೆ. ಅಭಿಮಾನಿಗಳೆಲ್ಲ ಡೆವಿಲ್ ಸಿನಿಮಾ ನಾಳೆ ರಿಲೀಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಫಸ್ಟ್ ಶೋ ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಾತರದಿಂದ ಕಾಯ್ತಿದ್ದಾರೆ. ಅದ್ರ ಒಳಗಡೆನೆ ಈ ರೀತಿಯಾದಂತಹ ಊಹಾಪೋಹಗಳಾಗಿರಬಹುದು, ಈ ರೀತಿಯಾದಂತಹ ವಿಚಾರಗಳಾಗಿರಬಹುದು ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಅಂದರೆ ಪಾಸಿಟಿವ್ ವೈರಲ್ ಆಗುತ್ತೋ ಇಲ್ವೋ, ನೆಗೆಟಿವ್ ಪಟ್ಟಂತ ಬೇಗ ವೈರಲ್ ಆಗಿಬಿಡುತ್ತೆ. ಸೊ ಫೈನಲ್ ಆಗಿ ವಿಜಯಲಕ್ಷ್ಮಿ ಅವರು ಏನು ಹೇಳಿದ್ದಾರೆ ಅಂತಂದರೆ, ಇದು ಯಾವುದೂ ಕೂಡ ನಡೆದಿಲ್ಲ, ಇದೆಲ್ಲ ಊಹಾಪೋಹಗಳು, ಇದೆಲ್ಲ ಸುಳ್ಳು. ಸಹಚರರಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ದರ್ಶನ್ ಆಗಿರಬಹುದು, ನಾನು ಇವರೆಲ್ಲರ ಜೊತೆನೂ ಮಾತಾಡಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ, ಇದೆಲ್ಲ ಸುಳ್ಳು ವದಂತಿಗಳು, ಈ ಥರ ಹಬ್ಬಿಸ್ಬೇಡಿ, ಇದ್ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸನೇ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿರೋದಕ್ಕೆ ಎಷ್ಟೆಲ್ಲ ಅಡೆತಡೆಗಳು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದಿಷ್ಟು ಅಪ್ಡೇಟ್ಸ್. ಸೊ ತಮಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಹುಲಿ ಹೋಯ್ತು ಅಂತ ಹೇಳ್ತಾರೆ. ಅದರ ಜೊತೆಗೆ ಈ ಪಾಸಿಟಿವ್ ಅನ್ನೋದು ಬೇಗ ಸ್ಪ್ರೆಡ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನೆಗೆಟಿವ್ ಸ್ಪ್ರೆಡ್ ಆಗಲೇಬಾರ್ದು ಆ್ಯಕ್ಚುಲಿ. ಬಟ್ ಇದೇ ಥರ ನೆಗೆಟಿವ್ ಸ್ಪ್ರೆಡ್ ಆಗೋದ್ರಿಂದ ಒಂದಷ್ಟು ಜೀವನ ಇವು ಎರಡೂ ಕೂಡ ಹಾಳು ಮಾಡ್ಕೊಳ್ಳುವಂತಹ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.